ಮಾತು ಬಾರದ ನಾಯಿಯನ್ನು ನಂಬು, ಆದರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯರನ್ನು ನಂಬಬೇಡ. ಸೊ ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಡೇ ಸ್ಟಾರ್ಟ್ ಆಗೋದು ಬಂದು ಮಾರ್ನಿಂಗ್ 5:30ಗೆ. ನಾನು ಎದ್ದಿದ ತಕ್ಷಣ ಕಸ ಎಲ್ಲ ಗುಡಿಸ್ಬಿಟ್ಟು ವಾಕ್ ಹೋಗೋಣ ಅಂತೇಳಿ ವಾಕ್ ಹೋಗ್ಬಿಟ್ಟು ಬಂದೆ. ಸೊ ಬಂದಾದಮೇಲೆ ಸಿಂಪಲಾಗಿ ಇವತ್ತು ಟಿಫನ್ ಮಾಡೋಣ ಅಂಥೇಳಿ ನಮ್ಮಮ್ಮ ದೋಸೆಗೆ ಹಾಕಿದ್ದು. ಸೊ ದೋಸೆನೂ ಕೂಡ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆಯಲ್ಲಿ ದೋಸೆಗೆ ಏನಾದರೂ ಚಟ್ನಿ ಪಲ್ಯ ಮಾಡಿದ್ರೆ ಯಾರೂ ತಿನ್ನಲ್ಲ, ಅದಕ್ಕಾಗಿ ನಾನು ಸಾಂಬಾರು ಥರ ಮಾಡಿಬಿಡ್ತೀನಿ. ಸೊ ಎಲ್ಲರೂ ಕೂಡ ಅದನ್ನು ಇಷ್ಟಪಟ್ಟು ತಿಂತಾರೆ. ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಹೇಳ್ತಾ ಇದ್ದಲ್ವ, ಎಲ್ಲರೂ ಮನೆಯಲ್ಲೂ ದೋಸೆ ತೂತು ಅಂತ. ನನಗೆ ಆ್ಯಕ್ಚುಲಿ ಅದ್ರದ್ದು ಮೀನಿಂಗ್ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಸೊ ಇವಾಗ ಮದುವೆ ಎಲ್ಲ ಆದಮೇಲೆ ಅರ್ಥ ಆಯಿತು, ಏನಕ್ಕೆ ಆ ಥರ ಎಲ್ಲರೂ ಮನೆ ದೋಸೆನೂ ತೂತು ಅಂತ ಹೇಳ್ತಾರೆ ಅಂತೇಳಿ. ಸೊ ಫನ್ನಿ ಅಲ್ಲ, ಬಟ್ ರಿಯಾಲಿಟಿ ಅದೇ. ನೋಡ್ಬೋದು ಇಲ್ಲಿ ನಾನು ಎಷ್ಟು ಚೆನ್ನಾಗಿ ಕಡಲೆಕಾಳು ಮತ್ತು ಬಟಾಣಿ ಹಾಕಿ ಸಾಂಬಾರು ಮಾಡಿದೆ ಅಂತ. ನಾನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಮನೆಯೆಲ್ಲ ಇಷ್ಟು ನೀಟಾಗಿ ಇಟ್ಬಿಟ್ಟು ಹೋಗಿರ್ತೀನಿ. ನನ್ನ ಮಗಳು ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಫುಲ್ ಎಲ್ಲ ಹಾಳು ಮಾಡಿಬಿಟ್ಟಿರ್ತಾಳೆ. ತುಂಬ ತೀಟೆ ಅಂದರೆ ತುಂಬ ತೀಟೆ ನನ್ನ ಮಗಳು, ಅಷ್ಟೇ ಇಂಟೆಲಿಜೆಂಟ್ ಕೂಡ ಅವಳೆ. ನೆಕ್ಸ್ಟ್ ನೋಡಿ ಗಣಕೆ ಸೊಪ್ಪು ತೊಗೊಳ್ಳೋಣ ಅಂತೇಳಿ ಆಫೀಸ್ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಮನೆ ಕಡೆ ಬಂದು ಇವಾಗ ಬೇಗನೆ ಕತ್ಲಾಗಿ ಹೋಗುತ್ತೆ. 6 ಗಂಟೆಗೆಲ್ಲ 8 o'clock ಫೀಲ್ ಆಗುತ್ತಲ್ಲ. ಸೊ ನೆಕ್ಸ್ಟು ನಾನು ನಾಳೆ ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿ ಪುಡಿ ಕೂಡ ಮನೇಲೇ ರೆಡಿ ಮಾಡಿಕೊಂಡೆ. ನಾನು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ನಾನು ಬಿಸಿಬೇಳೆ ಬಾತ್ ಪೌಡರ್ನ ರೆಡಿ ಮಾಡಿಕೊಂಡೆ ಅಂತ. ಸೊ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಟೇಸ್ಟಿ ಮತ್ತು ಕಲರ್ಫುಲ್ಲಾಗಿ ಕೂಡ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.